ಸರ್ ಪುನೀತ್ ಅವ್ರದ್ದು ಇದುವರೆಗೂ ಇವತ್ತುವರೆಗೂ ನಾವು ಒಂದು 102ಕ್ಕೆ ಕಾಲಿಟ್ಟಿದ್ದೀವಿ. 2.5 ಅಡಿಯಿಂದ ಹಿಡಿದು 7.5 ಅಡಿ ಮತ್ತೆ 8 ಅಡಿ 9 ಅಡಿ 12 ಅಡಿ ವರೆಗೂ ಕೊನೆಗೆ ಫೈನಲ್ ಆಗಿ ನಾವು ಮಾಡಿರೋ ಲಾಸ್ಟ್ ಮೆಜರ್ಮೆಂಟ್ ಅಂತ ಹೇಳಿದ್ರೆ ಅದಕ್ಕಿಂತ ಎತ್ತರವಾದದ್ದು 21 ಅಡಿಯ 8 ರಿಂದ 9 ತಿಂಗಳ ಕಾಲಾವಕಾಶ ತಗೊಂಡು ಉಕ್ಕಿನ ಪುತ್ತಳಿಕೆ. ಉಕ್ಕಲ್ಲಿ ಈ ವಾಹನದ ಬಿಡಿ ಭಾಗಗಳಿರ್ತದಲ್ಲ, ಬೇರಿಂಗು ಮತ್ತೆ ನೆಟ್ಟು ಬೋಲ್ಟ್ ಅಲ್ಲಿ ನಾವು ತಯಾರು ಮಾಡ್ತೀವಿ. ಹೌದು, ಖಂಡಿತ ತುಂಬಾ ನಾವು ಶ್ರಮದಿಂದ ಪಟ್ಟು ಅವ್ರನ್ನ ಈ ಉಕ್ಕಿನಲ್ಲಿ ನಾವು ತರಬೇಕಂತೇಳಿ ನಾವು ಪ್ರಯತ್ನ ಮಾಡಿ ಕೊನೆಗೆ ಈ ನಮ್ಮ ಕೈಯಲ್ಲಾದಷ್ಟು ಪ್ರಯತ್ನದಿಂದ ಅವರನ್ನು ನಾವು ಸಾಧ್ಯವಾದಷ್ಟು ತಂದಿದ್ದೀವಿ. ಅದರಲ್ಲಿ ನಮ್ಮ ಏನಂದ್ರೆ ನಮ್ಮ ಶ್ರಮ ಮತ್ತೆ ಅಭಿಮಾನಿಗಳಿಗೆ ಒಂದು ಟೇಸ್ಟ್ ಆಗಿರ್ಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶವಾಗಿದೆ. ಎಷ್ಟು ಟೈಮ್ ತಗೊಂಡ್ರಿ ಸರ್? ಇದು ಸುಮಾರು ಮಾಡ್ಲಿಕ್ಕೆ ಕನಿಷ್ಠ 1 ವರ್ಷದ ಮೇಲೆ ತಗೊಂಡು ಟೈಮ್. ಎಷ್ಟು ಜನ ಮಾಡಿದ್ದೀರಾ ಇದನ್ನ? ನಮ್ಮ ಕಾರ್ಖಾನೆಯಲ್ಲಿ ಸುಮಾರು ಒಂದು 50 ರಿಂದ 60 ಜನ ಸೇರಿ ಮಾಡಿರೋದು. ತುಂಬಾ ಸಮಯ ತೆಗೆದುಕೊಂಡು ಅದೇ ರೀತಿ ಅದಕ್ಕೆ ತಕ್ಕಂತೆನೆ ಆ ಫಿನಿಶಿಂಗ್ ನಾವು ತಂದ್ಕೊಟ್ಟಿದ್ದೀವಿ. ಸೇಲ್ ಮಾಡೋದಕ್ಕೆ ಇಟ್ಟಿದ್ದೀರಾ? ಹೌದು, ಇದು ಸೇಲ್ ಮಾಡಕ್ಕೆ ಇಟ್ಟಿದ್ದೀವಿ. ಎಷ್ಟು ದಿನ ಆಯ್ತು ಮಾಡಿ? ಇದು ಆಯ್ತು, ಇದು 8 ತಿಂಗಳಾಯ್ತು ಸುಮಾರು. ನಮ್ಮ ಒಂದು ಸೂರ್ಯ ಶಿಲ್ಪಶಾಲಾದ ಬಗ್ಗೆ ಜನ ಹೆಚ್ಚಿಗೆ ಮಾತಾಡ್ತಾರೆ ಅಂತ ಹೇಳಿದ್ರೆ ಅದು ಅಪ್ಪು ಅವರ ಪ್ರತಿಮೆ ಮತ್ತು ನಮ್ಮ ಭಾರತದ ಸಂವಿಧಾನದ ಶಿಲ್ಪಿಯಾದ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಪ್ರತಿಮೆ. ಇಡೀ ದಕ್ಷಿಣ ಭಾರತ ಮತ್ತು ಕರ್ನಾಟಕದ ನಾನಾ ಭಾಗಗಳಲ್ಲಿ ನಾವು ಆಲ್ರೆಡಿ ವಿತರಣೆ ಮಾಡಿದ್ದೀವಿ. ಅಪ್ಪು ಅವರ ಅಭಿಮಾನಿಗಳು ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂಘದ ಅಭಿಮಾನಿಗಳು ಬಂದು ಅದನ್ನು ಪರ್ಚೇಸ್ ಮಾಡ್ಕೊಂಡು ಹೋಗಿದ್ದಾರೆ. ಸರ್ ಇದಕ್ಕೆ ಸುಮಾರು ಇದು 1 ಟನ್ನಿನ ಮೇಲೆ ಇದೆ, 1000 kg ಮೇಲೆ ಇದೆ. ಇದ್ರಿಗೆ ಪ್ರೈಸ್ ಬಂದು 9 ಅಡಿ ಆದ್ಮೇಲೆ ಈಗ ನಾವು 21 ಅಡಿ ಮಾಡಿದೀವಿ. ಅದು ಸೇಲ್ಗೆನೆ. ಸರ್ ಇದು ಸುಮಾರು ನಿಮಗೆ 21 ಅಡಿ ಇರೋದ್ರಿಂದ ಅದೊಂದು ಅಪ್ರಾಕ್ಸಿಮೇಟ್ ಆಗಿ ಹೇಳ್ತೀನಿ. ನಮಸ್ಕಾರ, ನನ್ನ ಹೆಸರು ರಾಜು ಅಂತ ಹೇಳಿ. ಸಮಸ್ತ ವೀಕ್ಷಕರಿಗೂ ಶುಭಾಶಯಗಳು. ನಮ್ಮ ಸಂಸ್ಥೆಯ ಹೆಸರು ಸೂರ್ಯ ಶಿಲ್ಪಶಾಲಾ. ಇದು ಪ್ರಾರಂಭವಾಗಿದ್ದು 1992ರಲ್ಲಿ. ನಾವು ಅಲ್ಲಿಂದ ನಮ್ಮ ಒಂದು ಕರಿಯರ್ನ ನಾವು ಶುರು ಮಾಡಿದ್ವಿ. ಅದರಲ್ಲೂ ಈಗ ನಮಗೆ ಈ ನಡುವೆ ಇತ್ತೀಚೆಗೆ ಜಾಸ್ತಿ ನಮ್ಮ ಒಂದು ಸೂರ್ಯ ಶಿಲ್ಪಶಾಲಾದ ಬಗ್ಗೆ ಜನ ಹೆಚ್ಚಿಗೆ ಮಾತಾಡ್ತಾರೆ ಅಂತ ಹೇಳಿದ್ರೆ ಅದು ಅಪ್ಪು ಅವರ ಪ್ರತಿಮೆ ಮತ್ತು ನಮ್ಮ ಭಾರತದ ಸಂವಿಧಾನದ ಶಿಲ್ಪಿಯಾದ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಪ್ರತಿಮೆ. ನಾವು ಮಾಡಿರುವ ಪ್ರತಿಯೊಂದು ವಸ್ತುಗಳು ಆಗಲಿ, ಪ್ರತಿಯೊಂದು ಶಿಲ್ಪಿಗಳ ಶಿಲೆ ಆಗಲಿ, ಇಡೀ ದಕ್ಷಿಣ ಭಾರತ ಮತ್ತು ಕರ್ನಾಟಕದ ನಾನಾ ಭಾಗಗಳಲ್ಲಿ ನಾವು ಆಲ್ರೆಡಿ ವಿತರಣೆ ಮಾಡಿದ್ದೀವಿ. ಜನ ಬಂದು ಅಪ್ಪು ಅವರ ಅಭಿಮಾನಿಗಳು ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂಘದ ಅಭಿಮಾನಿಗಳು ಬಂದು ಅದನ್ನು ಪರ್ಚೇಸ್ ಮಾಡ್ಕೊಂಡು ಹೋಗಿದ್ದಾರೆ. ಅದೇ ರೀತಿ ಅವರ ಬೇಡಿಕೆಗೆ ತಕ್ಕಂತೆ ನಾವು ಆ ಕ್ವಾಲಿಟಿ ಮತ್ತೆ ಅದರ ಒಂದು ಕ್ಲಿಯಾರಿಟಿಯನ್ನು ನಾವು ಆದಷ್ಟು ಪ್ರಯತ್ನ ಮಾಡಿ ಅವರಿಗೆ ನಾವು ತಲುಪಿಸಿದ್ದೀವಿ. ಈಗ ಹೆಚ್ಚು ಸೇಲ್ ಆಗಿರೋದು ಅಂತಂದ್ರೆ ಯಾವ ಸ್ಟ್ಯಾಚ್ಯೂ ಸರ್ ನಿಮಗೆ? ನಮ್ಮಲ್ಲಿ 2 ಡಾಕ್ಟರ್ BR ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಮತ್ತು ನಮ್ಮ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಶಿಲ್ಪಿ. ಪುನೀತ್ ಅವರದ್ದು ಎಷ್ಟು ಸ್ಟ್ಯಾಚ್ಯೂ ಮಾಡಿದ್ದೀರಾ ಸರ್? ಸರ್ ಪುನೀತ್ ಅವ್ರದ್ದು ಇದುವರೆಗೂ ಇವತ್ತುವರೆಗೂ ನಾವು ಒಂದು 102ಕ್ಕೆ ಕಾಲಿಟ್ಟಿದ್ದೀವಿ. ಅಷ್ಟು ಸ್ಟ್ಯಾಚ್ಯೂ 2.5 ಅಡಿಯಿಂದ ಹಿಡಿದು 7.5 ಅಡಿ ಮತ್ತೆ 8 ಅಡಿ 9 ಅಡಿ 12 ಅಡಿ ವರೆಗೂ ಕೊನೆಗೆ ಫೈನಲ್ ಆಗಿ ನಾವು ಮಾಡಿರೋ ಲಾಸ್ಟ್ ಮೆಜರ್ಮೆಂಟ್ ಅಂತ ಹೇಳಿದ್ರೆ ಅದಕ್ಕಿಂತ ಎತ್ತರವಾದದ್ದು 21 ಅಡಿಯ ಈ ಪುತ್ತಳಿಕೆ. ಇದು ಯಾವಾಗ ಸ್ಟಾರ್ಟ್ ಮಾಡಿದ್ರಿ ಸರ್? ಯಾವಾಗ ಫಿನಿಶ್ ಮಾಡಿದ್ರಿ ಸರ್? ಇದು ಅವರ ಒಂದು ಮೊದಲನೆಯ ಒಂದು ತಿಥಿ ನಾವು ಕಾರ್ಯಕ್ರಮವನ್ನು ನೋಡುವಾಗ ಅವಾಗ ನಾವು ಶುರು ಮಾಡಿದ್ದು. ಇತ್ತೀಚೆಗೆ ಸುಮಾರು 8 ರಿಂದ 9 ತಿಂಗಳ ಕಾಲಾವಕಾಶ ತಗೊಂಡು ಮಾಡ್ಲಿಕ್ಕೆ. ಇದುವರೆಗೂ ಎಷ್ಟು ಸೇಲ್ ಆಗಿದಾವೆ ಸರ್? ಇದುವರೆಗೂ ಸೇಲ್ ಆಗಿರೋದಂದ್ರೆ ಸುಮಾರು 100%ರಲ್ಲಿ 80% ಸೇಲ್ ಆಗಿದೆ ಇದುವರೆಗೂ. ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ ಮತ್ತೆ ದಕ್ಷಿಣ ಕರ್ನಾಟಕ. ಹೊಸಪೇಟೆಯಲ್ಲಿ ಮೊದಲನೇದಾಗಿ ನಾವು ಇದು ಮಾಡಿದ್ವಿ ಕಂಚಿನ ಪುತ್ತಳಿಕೆ 7.5 ಅಡಿ. ಅಲ್ಲಿಂದ ನಮ್ಮ ಕೆರಿಯರ್ ಇನ್ನು ನಮ್ಮ ಒಂದು ಸಂಸ್ಥೆಗೆ ತುಂಬಾ ಹೆಸರು ತಂದುಕೊಟ್ಟ ಅದೊಂದು ಪುತ್ತಳಿಕೆ ಅದೊಂದೇ. ಅಲ್ಲಿಂದ ನಾವು ಇನ್ನು ಜನ ಅಭಿಮಾನಿಗಳು ಹೆಚ್ಚಾಗಿ ಅವರ ಪುನೀತ್ ರಾಜ್ಕುಮಾರ್ ಅವರ ಬರ್ತ್ಡೇ ಆಗಲಿ, ಅವರ ಪುಣ್ಯ ಇದ್ರಾಗಲಿ ಬಂದು ಪರ್ಚೇಸ್ ಮಾಡಿ ಅದಕ್ಕೆ ತಕ್ಕಂತೆ ಅವ್ರಿಗೆ ತಗೊಂಡೋಗಿ ಖುಷಿ ಪಟ್ಟು ಅದನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. 21 ಅಡಿ ಮಾಡಿದಿರಲ್ಲ ಈ ತರ ಸ್ಟ್ಯಾಚ್ಯೂ, ಇದಕ್ಕೆ ಯಾವ ತರ ಮೆಟೀರಿಯಲ್ ಯೂಸ್ ಮಾಡಿದೀರಾ? ಇದರಿಗೆ FRB ಅಂತಾರೆ. FRB ಅಂದ್ರೆ ಫೈಬರ್ ಬಾಡಿ ರೆಸಿಸ್ಟೆನ್ಸ್.
ಈ ವಸ್ತುನಲ್ಲಿ ನಿಮಗೆ ಹಿಗ್ಗೋದು ಕುಗ್ಗೋದೆಲ್ಲ ಯಾವ್ದು ಇರೋದಿಲ್ಲ, ಎಲ್ಲ ಒಂದೇ ರೀತಿಯ ವಸ್ತು. ಮಳೆ ಚಳಿ ಗಾಳಿಗೆಲ್ಲ ಏನು ತೊಂದರೆ ಆಗಲ್ಲ, ಮತ್ತೆ ಕ್ವಾಲಿಟಿನೂ ಹಾಗೆ ಇರುತ್ತೆ. ಅದರ ತಕ್ಕಂತೆನೆ ಇದ್ರಿಗೆ ನಾವು ಕರೆಕ್ಟ್ ಆಗಿ ಮೋಲ್ಡಿಂಗು ಅದನ್ನ 3D ಬೇಸಿಸ್ ಅಲ್ಲಿ ನಾವು ತಯಾರು ಮಾಡಿರ್ತೀವಿ. ಇದಕ್ಕೆ ಪೇಂಟ್ ಎಲ್ಲ ಯಾವ ತರ ಇದು ಮಾಡ್ತೀರಾ? ಇದ್ರಿಗೆ ಡ್ಯೂಕೋ ಪೇಂಟ್, ಈಗ ನಾವು ಕಾರ್ಗೆ ಹೇಗೆ ಯೂಸ್ ಮಾಡ್ತಾರೆ ಅದೇ ರೀತಿ ಆರ್ಟಿಸ್ಟ್ ಡ್ಯೂಕೋ ಪೇಂಟ್ ನ ನಾವು ಬಳಸ್ತೀವಿ. ವಾಟರ್ ಹೌದು ಹೌದು ಹೌದು, ಖಂಡಿತ ಖಂಡಿತ. ಇಲ್ಲೊಂದು ಅಪ್ಪುದು ಸಿಕ್ಕಾಪಟ್ಟೆ ಇದು ಒಂದು ಸಖತ್ತಾಗಿದೆ ಹೇಳ್ಬೇಕು ಅಂತಂದ್ರೆ ಇದೊಂದು ಮಾಡಿದಿರಲ್ಲ, ಹೌದು. ಇದನ್ನ ಹೇಳಿ ಇದು ಯಾವ ತರ ಮಾಡಿದೀರಾ? ಇದು ಸುಮಾರು 8 ಅಡಿ ಉದ್ದದ ಒಂದು ಉಕ್ಕಿನ ಪುತ್ತಳಿಕೆ. ಉಕ್ಕಲ್ಲಿ ಈ ವಾಹನದ ಬಿಡಿ ಭಾಗಗಳು ಇರ್ತದಲ್ಲ, ಬೇರಿಂಗು ಮತ್ತೆ ನೆಟ್ಟು ಬೋಲ್ಟ್ ಅಲ್ಲಿ ನಾವು ತಯಾರು ತುಂಬಾನೇ ಮಾಡ್ತೀವಿ. ಸ್ಪೆಷಲ್ ಆಗಿದೆ ಇದು. ಹೌದು ಖಂಡಿತ, ತುಂಬಾ ನಾವು ಶ್ರಮದಿಂದ ಪಟ್ಟು ಅವ್ರನ್ನ ಈ ಉಕ್ಕಿನಲ್ಲಿ ನಾವು ತರಬೇಕಂತೇಳಿ ನಾವು ಪ್ರಯತ್ನ ಮಾಡಿ ಕೊನೆಗೆ ಈ ನಮ್ಮ ಕೈಯಲ್ಲಾದಷ್ಟು ಪ್ರಯತ್ನದಿಂದ ಅವರನ್ನು ನಾವು ಸಾಧ್ಯವಾದಷ್ಟು ತಂದಿದ್ದೀವಿ. ಅದರಲ್ಲಿ ನಮ್ಮ ಏನಂದ್ರೆ ನಮ್ಮ ಶ್ರಮ ಮತ್ತೆ ಅಭಿಮಾನಿಗಳಿಗೆ ಒಂದು ಟೇಸ್ಟ್ ಆಗಿರ್ಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶವಾಗಿದೆ. ಇದು ಮಾಡೋದಕ್ಕೆ ಎಷ್ಟು ಟೈಮ್ ತಗೊಂಡ್ರಿ ಸರ್? ಇದು ಸುಮಾರು ಮಾಡ್ಲಿಕ್ಕೆ ಕನಿಷ್ಠ 1 ವರ್ಷದ ಮೇಲೆ ತಗೊಳ್ತು ಟೈಮ್. ಎಷ್ಟು ಜನ ಮಾಡಿದ್ದೀರಾ ಇದನ್ನ? ಇದನ್ನ ನಮ್ಮ ಕಾರ್ಖಾನೆಯಲ್ಲಿ ಸುಮಾರು ಒಂದು 50 ರಿಂದ 60 ಜನ ಸೇರಿ ಮಾಡಿರೋದು. ತುಂಬಾ ಸಮಯ ತೆಗೆದುಕೊಂಡು ಅದೇ ರೀತಿ ಅದಕ್ಕೆ ತಕ್ಕಂತೆನೆ ಆ ಫಿನಿಶಿಂಗು ನಾವು ತಂದ್ಕೊಟ್ಟಿದ್ವಿ. ಇದು ಸೇಲ್ ಮಾಡೋದಕ್ಕೆ ಇಟ್ಟಿದ್ದೀರಾ? ಹೌದು, ಇದು ಸೇಲ್ ಮಾಡಕ್ಕೆ ಇಟ್ಟಿದ್ವಿ. ಇದು ಎಷ್ಟು ದಿನ ಆಯ್ತು ಮಾಡಿ? ಇದು ಆಯ್ತು, ಇದು 8 ತಿಂಗಳಾಯ್ತು ಸುಮಾರು. ಪ್ರೈಸ್ ಬಗ್ಗೆ ಕೇಳ್ಬೇಕಲ್ವೋ ನನ್ಗೆ ಗೊತ್ತಿಲ್ಲ. ಎಷ್ಟಾಗೋಸ್ಕರ ಒಂದು ಅಪ್ರಾಕ್ಸಿಮೇಟ್, ಯಾಕಂದ್ರೆ ನಮಗೂ ಗೊತ್ತಿಲ್ಲ ಇದು. ಸರ್ ಇದಕ್ಕೆ ಸುಮಾರು ಇದು 1 ಟನ್ನಿನ ಮೇಲೆ ಇದೆ, 1000 kg ಮೇಲೆ ಇದೆ. ಇದ್ರಿಗೆ ಪ್ರೈಸ್ ಬಂದು ಸುಮಾರು 8 ಲಕ್ಷ ಹತ್ರ ಅದಕ್ಕೆ ಬೆಲೆ ಕಟ್ಟಬಹುದು. ಬಟ್ ನಾವು ಅಭಿಮಾನಿಗಳಿಗೋಸ್ಕರ ಅದನ್ನ ನಾವು ಒಳ್ಳೆ ರಿಯಾಯಿತಿನಲ್ಲಿ ನಾವು ಕೊಡ್ತೀವಿ. ಸರ್, ಫಸ್ಟ್ ಪುನೀತ್ ಅವರು ಇದಕ್ಕೆ ಪುಣ್ಯ ಸ್ಮರಣೆಗೆ ಎಷ್ಟು ಅಡಿದು ನೀವು ಮಾಡಿದ್ರಿ ಸರ್ ಪುತ್ಥಳಿಗೆ? ಫಸ್ಟ್ ಪುನೀತ್ ಅವರ ಸ್ಮರಣೆಗೆ ನಾವು 7.5 ಅಡಿ ಕಂಚಿನದು ಮಾಡಿದ್ವಿ, ಅದು ಬಳ್ಳಾರಿಯಲ್ಲಿ ಮಾಡಿದ್ದು. ಅದ ನಂತರ 9 ಅಡಿದು ಮಾಡಿದೀವಿ. 9 ಅಡಿ ಆದ್ಮೇಲೆ ಈಗ ನಾವು 21 ಅಡಿ ಮಾಡಿದೀವಿ. ಸರ್, ಇದು 21 ಅಡಿ ಮಾಡಿದಿರಲ್ಲ, ಅದು ಸೇಲ್ಗೆನೇನಾ? ಅದು ಸೇಲ್ಗೆನೆ, ಅದು ಸೇಲ್ಗೆ. ಯಾರನ್ನ ಬಂದಿದಾರಾ ಅದು ಸೇಲ್ಗೆ? ಇದ್ರಿಗೆ ಆಲ್ರೆಡಿ ಒಂದು 2 ಪೈಪೋಟಿಯಲ್ಲಿ ಇದ್ದಾರೆ. ಒಬ್ರು ಆಲ್ರೆಡಿ ಅಡ್ವಾನ್ಸ್ ಕೊಟ್ಟಿದ್ದಾರೆ, ಇನ್ನು ಅವರಿಗೆ ಸೂಕ್ತವಾದ ಜಾಗ ಸಿಕ್ಕಿಲ್ಲ ಕೂರಿಸ್ಲಿಕ್ಕೆ. ಅದರ ಬಗ್ಗೆ ಅವರಿಗೆ ಚರ್ಚೆ ನಡೀತಾ ಇದೆ. ಅವರು ಹುಡುಕ್ತಾ ಇರೋ ಜಾಗಕ್ಕೂ ಅವ್ರಿಗೂ ಕರೆಕ್ಟ್ ಆಗಿ ಸಮಯ ಸೂಕ್ತ ಆಗ್ತಾ ಇಲ್ಲ. ಅದ್ರ ಪ್ರೈಸ್ ಏನಿರ್ಬೋದು ಸರ್? ಸರ್, ಇದು ಸುಮಾರು ನಿಮಗೆ 21 ಅಡಿ ಇರೋದ್ರಿಂದ ಅದೊಂದು ಅಪ್ರಾಕ್ಸಿಮೇಟ್ ಆಗಿ ಹೇಳ್ತೀನಿ, ಒಂದು 14 ಲಕ್ಷದ ಒಳಗಡೆ ಇರುತ್ತೆ. ಸರ್, ಇಲ್ಲಿವರೆಗೂ ಶಿವಣ್ಣವ್ರು ಬಂದಿದ್ದಾರೆ ಸರ್ ಇಲ್ಲಿ? ಖಂಡಿತ. ಶಿವಣ್ಣ ಮುಂಚೆ ಬರುವಾಗ ಹೋಗುವಾಗ ಈ ಕಡೆ ದಾರಿಯಲ್ಲಿ ವಿಸಿಟ್ ಮಾಡ್ಕೊಂಡು ಕಾರಲ್ಲಿ ಹೋಗೋರು. ಯಾಕಂತ ಹೇಳಿದ್ರೆ ಈಗ ಇಲ್ಲಿ ನಿಮ್ಗೆ ನೋಡಿರೋ ಹಾಗೆ ಸಂಚಾರದ ಈ ಮೆಟ್ರೋ ಕೆಲಸ ನಡೀತಾ ಇರೋದ್ರಿಂದ ಅವರು ಈ 1 ವರ್ಷದಿಂದ ಈಗ ಹೋಗುವಾಗ ಈ ದಾರಿಲಿ ಹೋಗುವಾಗ ಅವ್ರು ನೋಡ್ಕೊಂಡು ಹೋಗ್ತಾನೆ ಇರೋ. ಅಣ್ಣ ಹೇಳಿ, ಈ ಸ್ಟ್ಯಾಚ್ಯೂ ಬಗ್ಗೆ ಏನ್ ಹೇಳ್ತೀರಾ? ಹಿಂದೆನೆ ಫುಲ್ಲು ಎಲ್ಲ ಪುನೀತ್ ರಾಜ್ಕುಮಾರ್ ಅದೇ ಇದೆ. ಇದನ್ನ ಮಾಡೋದಕ್ಕೆ ಎಷ್ಟು ಟೈಮ್ ತಗೊಂಡ್ರಿ? ಎಷ್ಟು ಜನ ಮಾಡಿದ್ರಿ? ಸರ್, ಇದನ್ನ ಈಗ ಒಂದು ಪ್ರತಿಮೆ ಮಾಡ್ಲಿಕ್ಕೆ ನಮ್ಮಲ್ಲಿ ಕನಿಷ್ಠ ಅಂದ್ರೆ 30 ರಿಂದ 45 ದಿನ ತಗೊಳ್ತದೆ. ಅದರಲ್ಲೂ ಉಕ್ಕಿನ ಪ್ರತಿಮೆನೂ ನಾವು ಮಾಡಿದ್ವಿ ಪುನೀತ್ ರಾಜ್ಕುಮಾರ್ ಅವರ. ಇದು ಕಂಚಿನ ಪ್ರತಿಮೆ. ಈಗಾಗಲೇ ನಾವು ಯಲಹಂಕದಲ್ಲಿ ಹೋದ ವರ್ಷ ನಾವು ಯಲಹಂಕದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿಗೆಯನ್ನು ಪ್ರತಿಷ್ಠಾಪನೆ ಮಾಡಿದ್ರು 7.5 ಅಡಿ. ಅದು ನಮ್ಮಿಂದನೇ ತೆಗೆದುಕೊಂಡು ಹೋಗಿದ್ರು ಅವರು. ಅದೇ ರೀತಿ ಇದು ಅದೇ ಕಂಚಿನ ಪ್ರತಿಮೆ. ಅದು ಪೇಂಟ್ ಇಲ್ದಿರೋ ಕಂಚಿನ ಪ್ರತಿಮೆ, ಇದು ಪೇಂಟ್ ಕೋಟಿಂಗ್ ಮಾಡಿರೋ ಕಂಚಿನ ಪ್ರತಿಮೆ. ಅದೇ ರೀತಿ ಹಿಂದೆ ಇರೋದು 9 ಅಡಿ ಪುತ್ಥಳಿಗೆ ಬಂದು ಇದು ತುಮಕೂರಿಗೆ ಆಲ್ರೆಡಿ ಬುಕ್ ಆಗಿದೆ. ಇನ್ನು ಕೆಲವು ದಿನಗಳಲ್ಲಿ ಡೆಲಿವರಿ ಮಾಡ್ತೀವಿ. ಅಲ್ಲ, ಅದು ಫೈಬರ್ದು ಪ್ರತಿಮೆ. ಇದು ಕಂಚಿಂದು, ಇದು ಫೈಬರ್ದು, ಮತ್ತೆ ಅದೇ ರೀತಿ ಫೈಬರ್ದು. ಅದೇ ರೀತಿ ನೀವು ಮಾಡ್ತೀವಿ. ಹೌದು. ಎಷ್ಟು ಅಡಿದು ಸೇಲ್ ಆಗುತ್ತೆ ಸರ್? ಸರ್, ತುಂಬಾ ಅಂದ್ರೆ 7.5 ಅಡಿದು, ಕನಿಷ್ಠ ಅಂದ್ರೆ 2.5 ಅಡಿ ಪುತ್ತಲಿಗೆ ಅದು ಆಫ್ ಇರ್ತದೆ. ಮತ್ತೆ ಇಲ್ಲ 3 ಅಡಿ ಕೇಳೋದು ಕಡಿಮೆ, 2.5 ಅಡಿನೇ ಜಾಸ್ತಿ ಸೇಲ್ ಆಗಿರೋದು. ಅರ್ಧ ತರ ಹೌದು, ಅದು 2.5 ಅಡಿ. 2.5 ಅಡಿ. ಓಕೆ. ಈಗ ಪುನೀತ್ ರಾಜ್ಕುಮಾರ್ ಬರ್ತ್ಡೇ ಬರ್ತಾ ಇದೆ. ಹೌದು. ನಮ್ಗೆ ಇಷ್ಟೇ ಬೇಕು, ಇದೇ ತರ ಬೇಕು ಅಂತ ಅನ್ಬಿಟ್ಟು ಯಾರನ್ನ ಕೇಳ್ಕೊಂಡ್ ಬಂದ್ಬಿಟ್ಟು ನಿಮ್ಮ ಹತ್ರ ಆರ್ಡರ್ ನಾವು ಇದಾಗಿ ಟೆಕ್ನಿಕಲ್ ಆಗಿ ಹೇಳ್ಬೇಕಂದ್ರೆ ತುಂಬಾ ಜನ ಬಂದು 5 ಅಡಿ ಕೊಡಿ ಸರ್, 5 ಫೀಟ್ ಕೊಡಿ, ನಮ್ಗೆ 5 ಫೀಟ್ ಅಲ್ಲಿ ಬೇಕು ಪುನೀತ್ ರಾಜ್ಕುಮಾರ್ ಅಂತ ಹೇಳ್ತಾ ಇದ್ದಾರೆ. ನಾವು ಒಂದೇ ಮಾತು ಹೇಳಿದ್ದೇವೆ, ಒಂದು ಪುತ್ಥಳಿಗೆ ಮಿನಿಮಮ್ 7.5 ಅಡಿ ಇದ್ರೇನೆ ಅದನ್ನ ನೀವು ಕೂರಿಸುವ ಪ್ರತಿಷ್ಠಾಪನೆ ಮಾಡಿದಾಗ ಆ 7.5 ಅಡಿ ಎದ್ದು ಕಾಣುತ್ತೆ. ಆ 7.5 ಅಡಿ ಎದ್ದು ಕಾಣುತ್ತೆ. ಅದ್ರಿಗೆ ನಾವು 7.5 ಇಂದ ನಿಂತಿರೋ ಪ್ರತಿಮೆನ ನಾವು ಸ್ಟಾರ್ಟ್ ಮಾಡಿದ್ವಿ. ಅದ್ರಿಗಿಂತ ಚಿಕ್ಕದಂತ ಹೇಳಿದ್ರೆ ನೀವು ಆಗ್ಲೇ ಆಫೀಸಲ್ಲಿ ನೋಡಿದಂಗೆ 3 ಅಡಿ ಕಂಚಿನಲ್ಲಿದೆ, ಆಮೇಲೆ 3 ಅಡಿ ಅಂಬೇಡ್ಕರ್ ಫೈಬರಲ್ಲೂ ಇದೆ. ಕಂಚಿನಲ್ಲಿ ಇದೆ, ಫೈಬರಲ್ಲಿ ಇದೆ. ಪುನೀತ್ ರಾಜ್ಕುಮಾರ್ ಬೇರೆ ಕಂಚಿನಲ್ಲಿ ಮಾಡಿದ್ವಿ. ಈಗ ನೀವು ನೋಡ್ತಾ ಇದ್ದಂಗೆ ಇವೆಲ್ಲ ಫೈಬರ್ದು. ಅದೇ ರೀತಿ ನೀವು ಆ ಕಡೆ ಇರೋ ಅದನ್ನು ಫೈಬರ್ದು.
ಇದು ಕಂಚಿಂದು, ಇದು ಅಂಬೇಡ್ಕರ್ ಬಂದು ಫೈಬರ್ದು. ಇನ್ನ ಬೇರೆ ಕಡೆ ಇದೆಯಾ ಗೋಡನ್ ತರ ಏನಾನ ಮಾಡ್ಕೊಂಡು? ನಮ್ದು ಮ್ಯಾನುಫ್ಯಾಕ್ಚರಿಂಗ್ ಬಂದು ಯೂನಿಟ್ ಬಂದು ತೆನಾಲಿಯಲ್ಲಿ ಇದೆ. ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಅದು ನಮ್ಮ ಸೌತ್ ಇಂಡಿಯಾದಲ್ಲಿ ನಮ್ಗೆ ಅದು ಸೆಂಟರ್ ಪಾಯಿಂಟ್. ನಮಗೆ ಈಗ ತೆನಾಲಿಯಲ್ಲಿ ನಾವು ತಗೊಂಡ್ರೆ ಕೆಲವು ತಮಿಳ್ನಾಡು ಸೆಲೆಬ್ರಿಟೀಸ್ಗಳು, ಅಂದ್ರೆ ಆಗಿನ ಹಳೆಯ ಸೆಲೆಬ್ರಿಟೀಸ್ಗಳು MGR ಮತ್ತು ಜಯಲಲಿತಾದು ಅಲ್ಲಿಗೆ, ಮತ್ತೆ NTR ಮತ್ತೆ YS ರಾಜಶೇಖರ ರೆಡ್ಡಿ ಅವರ ಪುತ್ಥಳಿಕೆನೂ ಮಾಡಿದ್ದೀವಿ. ಈಗ ರೀಸೆಂಟ್ ಆಗಿ ಅಮೆರಿಕಾಗೆ ಹತ್ತಡಿದು NTR ಅವರ ಪುತ್ಥಳಿಕೆ 100 ದಿನದ ಸ್ಮರಣೆ, 100 ವರ್ಷದ ಸ್ಮರಣೆ ಅಂತೇಳಿ ಅಲ್ಲಿಗೆ ಅಮೆರಿಕಾಗೂ ಚಿಕಾಗೋಗೂ ಕಳಿಸಿದ್ವಿ. ಈ ಸಲ ಅಪ್ಪು ಅವರ ಬರ್ಡೇಗೆ ಏನ್ ಸ್ಪೆಷಲ್ ಸರ್ ನಿಮ್ ಕಡೆಯಿಂದ? ಸರ್ ನಮ್ಮ ಕಡೆಯಿಂದ ಈ ಸಲ ಅಪ್ಪು ಅವ್ರಿಗೆ ಬರ್ತ್ಡೇಗೆ ಸ್ಪೆಷಲ್ ಅಂದ್ರೆ ಇನ್ನು ಸ್ವಲ್ಪ ರಿಯಾಯಿತಿ ಕಡಿಮೆ ಇದು ಮಾಡಿದೀವಿ, ಡಿಸ್ಕೌಂಟ್ಸ್ ಕೊಟ್ಟಿದ್ದೀವಿ. ಆದಷ್ಟು ಈಗ ಆಲ್ರೆಡಿ ಬುಕ್ಕಿಂಗ್ ಮಾಡಿ ಎಲ್ಲ ರೀತಿ ಇದೆ. ಇನ್ನು ತುಂಬಾ ಅಭಿಮಾನಿಗಳು ಫೋನ್ ಮಾಡಿ ನಮಗೆ ಸರ್ ನಮಗೆ 2.5 ಅಡಿ ಮತ್ತೆ 3 ಅಡಿ ಇದು ಕೇಳ್ತಾ ಇದ್ದಾರೆ. 7.5 ಅಡಿಗಿಂತ ಈಗ 2.5 ಅಡಿ 3 ಅಡಿ ಡಿಮ್ಯಾಂಡ್ ಜಾಸ್ತಿ ಆಗಿರೋದ್ರಿಂದ ಮತ್ತೆ ಅದೇ ರೀತಿ ಅವ್ರಿಗೆ ಅವ್ರ ಕೈಗೆ ಸಿಗುವಷ್ಟು ಆ ರೀತಿನೂ ಬೆಲೆನೂ ನಾವು ಫಿಕ್ಸ್ ಮಾಡಿದ್ದೀವಿ. ನೀವು ನೋಡ್ತಾ ಇರೋ ಹಾಗೆ ಇದು ಕುದುರೆ ಮೇಲೆ ಕೂತಿರೋ ಕೆಂಪೇಗೌಡ ಅವರ ಪುತ್ಥಳಿಕೆ. ಇದು ಬಂದು ಸುಮಾರು 10 ಅಡಿಯ ಪುತ್ಥಳಿಕೆ. ಇದನ್ನ ಆಗ್ಲೇ ನಾವು ತುಮಕೂರಲ್ಲಿ ಹೋದ ವರ್ಷ ಕೊಟ್ಟಾಗ ಅದು ಮಾನ್ಯ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರು ಉದ್ಘಾಟನೆ ಮಾಡಿದ್ದಾರೆ. ಇದೇ ರೀತಿ ಇದರಲ್ಲೇ ನಾವು ಕಂಚಿಂದು ಪುತ್ಥಳಿಕೆಯನ್ನು ನಾವು ಬೈರ್ತಿ ಬಂಡೆ ಹತ್ರ ಈಗ ಇನ್ನು ಕೆಲವೇ ದಿನಗಳಲ್ಲಿ ಅದನ್ನು ಉದ್ಘಾಟನೆ ಮಾಡಲಿದ್ದಾರೆ ಬೈರ್ತಿ ಬಸವರಾಜು ಮತ್ತೆ ಅಲ್ಲಿರೋ ಕೆಂಪೇಗೌಡ ಬಳಗದ ಯುವಕರು. ಅದನ್ನು ನಾವು ಕಂಚಿನಲ್ಲಿ ಕೊಟ್ಟಿದ್ದೀವಿ 10 ಅಡಿ ಪುತ್ಥಳಿಕೆಯನ್ನು. ಅದೇ ರೀತಿ ನೀವು ಇದನ್ನ ನೋಡಿದ್ದೀರಾ ಈ ಕೆಂಪೇಗೌಡದು ನಿಂತಿರೋ ಪುತ್ಥಳಿಕೆನೂ ನಾವು ನಾನಾ ಭಾಗದಲ್ಲಿ ಕೊಟ್ಟಿದ್ದೀವಿ. ಅಂದ್ರೆ ದೇವನಹಳ್ಳಿ ಮತ್ತೆ ತುಮಕೂರು, ಕನಕಪುರ ಮತ್ತೆ ಹೊಸಕೋಟೆ ಕಡೆ ಎಲ್ಲ ಬುಕ್ ಮಾಡಿದ್ದಾರೆ. ಹಾಗೆ ನೀವು ಕೆಂಪೇಗೌಡದು ಕಂಚಿನ ಪುತ್ಥಳಿಕೆಗೆ ಹೊಸದಾಗಿ ಮಾಡಿದ್ದೀವಿ. ಅದನ್ನ ಇನ್ನೂ ನಾವು ಪ್ಯಾಕಿಂಗ್ ಅಲ್ಲಿ ಇಟ್ಟಿದ್ದೀವಿ, ಇನ್ನು ನಾವು ಅದನ್ನ ಬಿಡಿಸಲಿಲ್ಲ. ನೋಡಿ, ಇದು 7.5 ಅಡಿಯ ಕಂಚಿನ ಪುತ್ಥಳಿಕೆ. ಇದನ್ನು ಕಾರಣಾಂತರ ಅಂದ್ರೆ ಧೂಳಿನ ಇರೋದಕ್ಕೋಸ್ಕರ ನಾವು ಕ್ಲೋಸ್ ಮಾಡಿ ಇಟ್ಟಿದ್ವಿ. ಇದು ಯಾವ ಊರಿಗೆ ಕೊಡ್ತಾ ಇದ್ದೀರಾ ಸರ್? ಇದು ಬಂದು ಮುಳ್ಬಾಗ್ಲಿಗೆ ಕೇಳ್ತಾ ಇದ್ದಾರೆ. ಇದು 7.5 ಅಡಿ. ಮತ್ತೆ ಇದು ಅಂಬೇಡ್ಕರ್ 6.5 ಅಡಿ ಕೂತಿರೋದು. ಅಂಬೇಡ್ಕರ್ ಅವರ ಒಂದು ಇದೆಯಲ್ಲ, ಈ ಪುತ್ಥಳಿಗೆ 6.5 ಅಡಿ ಕೂತಿರೋದು ತುಂಬಾ ಚೆನ್ನಾಗಿದೆ, ಒಂಥರ ಸಿಂಹಾಸನದ ಮೇಲೆ ಕೂತಿರೋ ಹಾಗೆ. ಇದು ಬಂದು ಹೊಸಕೋಟೆ ಅಂಬೇಡ್ಕರ್ ಭವನಗೆ ಅದನ್ನು ಬುಕ್ ಮಾಡಿದ್ದಾರೆ. ಹಾಗೆ ನೀವು ನೋಡ್ತಾ ಇರೋ ಉಕ್ಕಿನ ಅಂಬೇಡ್ಕರ್ ಪುತ್ಥಳಿಗೆ 14 ಅಡಿಯ ಉದ್ದದ ಉಕ್ಕಿನ ಪುತ್ಥಳಿಕೆ. ಇದು ಎಷ್ಟು ಟನ್ ಇದೆ? ಇದು 1.5 ಟನ್ ಇದೆ ಸುಮಾರು. ಎಷ್ಟು ದಿನ ತಗೊಂಡ್ರಿ ಇದು? ಸರ್ ಇದು ಅಮ್ಮಂದ್ರೆ 1.5 ವರ್ಷದ ಕಾಲಾವಕಾಶ ನಾವು ತಗೊಂಡಿದ್ವಿ ಇದನ್ನ ತಯಾರು ಮಾಡ್ಲಿಕ್ಕೆ. ಇದು ಪ್ರೈಸ್ ಏನಿರ್ಬೋದು? ಇದು ನಿಮಗೆ ಆಲ್ಮೋಸ್ಟ್ ನಿಮಗೆ ಬಂದು ಒಂದು 16 ಲಕ್ಷ ಹತ್ರ ಇರುತ್ತೆ. ಅದೇ ರೀತಿ ಬಾಳಿಕೆಯನ್ನು ತುಂಬಾ ಚೆನ್ನಾಗಿರುತ್ತೆ. ಯಾಕೆ ನಾವು ಈ ಉಕ್ಕಲ್ಲಿ ಮಾಡಿದೀವಿ ಅಂದ್ರೆ ಈ ಉಕ್ಕಿನಲ್ಲಿ ಮೇನ್ ಪಾತ್ರ ವಹಿಸಿರೋದೇ ವಾಹನದ ಬೇರಿಂಗ್ಗಳು. ಆ ವಾಹನದ ಬೇರಿಂಗ್ಗಳೆಲ್ಲ ಬಂದು ಅಲ್ಯೂಮಿನಿಯಂ ಕೋಟೆಡ್ ಮೆಟೀರಿಯಲ್ ಅಂತ ಮಾಡಿರ್ತಾರೆ. ಅಲ್ಯೂಮಿನಿಯಂ ಯಾವತ್ತೂ ತುಕ್ಕು ಹಿಡಿಯೋದಿಲ್ಲ. ಸೊ ಆ ಕಾರಣದಿಂದ ನಾವು ಉಕ್ಕಿನ ಅಲ್ಯೂಮಿನಿಯಂ ಕೋಟೆಡ್ ಬೇರಿಂಗ್ ಅಲ್ಲಿ ತಯಾರಿಸಿರೋದು. ಇದು 8 ಅಡಿ ಉದ್ದದ ಕಿತ್ತೂರು ಚೆನ್ನಮ್ಮ. ಸೊ ಇದು ಬಂದು ಹಾವೇರಿಗೆ ಬುಕ್ ಆಗಿದೆ. ಇನ್ನು ಅದನ್ನ ಅವರು ಇನ್ನ ಯಾವುದೇ ಕಾರಣಕ್ಕಾಗಿ ಇನ್ನು ಫೈನಲೈಸ್ ಮಾಡಿಲ್ಲ. ಇದನ್ನ ಇನ್ನು ಕೆಲವೇ ದಿನಗಳಲ್ಲಿ ಅದನ್ನು ತಗೊಂಡು ಹೋಗಲು ಸಿದ್ಧರಾಗಿದ್ದಾರೆ. ಅದೇ ರೀತಿ ಇದು 8 ಅಡಿ ಉದ್ದ 7.5 ಅಡಿಯ ನಮ್ಮ ಅಂದ್ರೆ ವಿವೇಕಾನಂದ ಅವರ ಪುತ್ಥಳಿಕೆ. ಇದು ಫೈಬರ್, ಇದರಲ್ಲೇ ಕಂಚಿದು ಒಂದು ತಯಾರು ಮಾಡಿದ್ದೀವಿ. ಅದನ್ನು ಈಗಾಗಲೇ ನಾವು ಮೈಸೂರಿಗೆ ಕೊಡ್ಲಿಕ್ಕೆ ಸಿದ್ಧವಾಗಿದ್ದೀವಿ. ಇವರು ಬಂದು ಮಾರ್ಟಿನ್ ಲೂಥರ್ ಕಿಂಗ್ ಅಂತೇಳಿ, ಇವರು ಯುರೋಪಿನಲ್ಲೇ ಈ ಕ್ರಿಶ್ಚಿಯಾನಿಟಿಯ ಬಗ್ಗೆ ಹೋರಾಟಗಾರರು. ಅವರ ಒಂದು ಸಿಂಬಾಲಿಕಲ್ ಆಗಿ ಅದೊಂದು ಪುತ್ಥಳಿಕೆ ರೆಡಿ ಮಾಡಿ. ಅಲ್ಲ, ಇದನ್ನ ನಾವು ಮಾಡಿದೀವಿ. ಇದು ಆಲ್ರೆಡಿ ಬೇರೆ ಕಡೆ ನಾವು ಆರ್ಡರ್ ಮಾಡಿ ಅವ್ರಿಗೆ ತಮಿಳ್ನಾಡಿಗೆ ಒಂದು ಕೊಟ್ಟಿದ್ವಿ. ಸೊ ಅದಕ್ಕೆ ಒಂದು ಸ್ಯಾಂಪಲ್ ಆಗಿ ಇರ್ಲಿ ಅಂತೇಳಿ ತಂದಿರ್ತಿದ್ವಿ. ಹೇಳೋದೇನೋ ಬೇಕಾಗಿಲ್ಲ. ಇದನ್ನ ನೋಡಿದ ಕೂಡಲೇ ಇದನ್ನ ಪ್ರತಿಯೊಬ್ಬರು ಇದರ ಬಗ್ಗೆ ಏನಂತ ಹೇಳಿ ಗೊತ್ತಾಗುತ್ತೆ. ಇದು ಗೋಕಾಕ್ ಚಳುವಳಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ತೋರಿಸಿದ ಒಂದು ಆಕ್ಷನ್ ಅನ್ನು ನಾವು ಅದನ್ನೇ ಬೇಸ್ ಮಾಡಿ ಪುತ್ಥಳಿಕೆ ಮಾಡಿದ್ದೀವಿ. ಇದರ ಹಳೆಯ ಅವರ ಒಂದು ರೂಪ, ಗೋಕಾಕ್ ಚಳುವಳಿಯ ರೂಪ. ಅದೇ ರೀತಿ ಸಾಹಸ ಸಿಂಹ ಅವರ ಬಗ್ಗೆ ಹೇಳ್ಬೇಕಂದ್ರೆ ಇದು ನಾಗರಾವ್ ಚಿತ್ರದ ಒಂದು ಚಿತ್ರೀಕರಣದ ರೂಪದಲ್ಲಿ ಒಂದು ತಯಾರು ಮಾಡಿ ಇಟ್ಟಿದ್ದೀವಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುತ್ಥಳಿಕೆ. ಇದು 7 ಅಡಿ ಇದೆ.
ರಾಜ್ಕುಮಾರ್ದು 8 ಅಡಿ ಇರೋದು. ಎಷ್ಟು ದಿನ ಆಯ್ತಣ್ಣ ಇದು ಮಾಡೋದಕ್ಕೆ? ಇದು ಮಾಡ್ಲಿಕ್ಕೆ 30 ದಿನಗಳಾಯ್ತು. ಒಂದೊಂದು ಮಾಡ್ಲಿಕ್ಕೆ 30 ದಿನ. ಮಾಡಿ ಎಷ್ಟು ದಿನ ಆಗಿದೆ? ಇದು ಮಾಡಿ ಸುಮಾರು ಒಂದು 7-8 ತಿಂಗಳಾಗಿದೆ. ಇದನ್ನು ಇದನ್ನ ಯಾರು ಪರ್ಚೇಸ್ ಮಾಡಿಲ್ವರಾ? ಈಗಾಗಲೇ ಕೇಳಿದ್ದಾರೆ. ಈಗ ಜನ ಕೇಳೋದು ಯಾವ ರೀತಿ ಅಂದ್ರೆ ಬಬ್ರು ವಾಹನದ ಸ್ಟೈಲಲ್ಲಿ ನಮಗೆ ಬೇಕು, ಮತ್ತೆ ನಮಗೆ ವಿಷ್ಣುವರ್ಧನ್ ಆಪ್ತ ಮಿತ್ರದ ರೂಪದಲ್ಲಿ ಬೇಕಂದಾಗ ಈಗ ಅದ್ರಿಗೆ ತಕ್ಕಂತೆ ನಾವು ತಯಾರು ಮಾಡ್ತಾ ಇದೀವಿ. ಇದು ಸಿಂಹ. ಇದು ಎಷ್ಟು ದಿನ ತಗೊಂಡ್ರಿ ಇದು ಮಾಡೋದಕ್ಕೆ? ಸರ್ ಇದನ್ನ ಮಾಡೋದಕ್ಕೆ ಆಗುತ್ತೆ. ಇದನ್ನ ಮಾಡೋದಕ್ಕೆ ಕನಿಷ್ಠ ಈ ತರ ಪ್ರಾಣಿಗಳದೆಲ್ಲ ಮಾಡಲಿಕ್ಕೆ ಕನಿಷ್ಠ ಅಮ್ಮಮ್ಮಂದ್ರೆ ಒಂದು 20 ದಿನಗಳಲ್ಲಿ ನಾವು ಫಿನಿಶ್ ಮಾಡ್ತೀವಿ. ಗ್ರಾಹಕರೇ, ಪ್ರತಿಯೊಂದು ಗ್ರಾಹಕರಿಗೆ ನಾನು ಹೇಳೋದು ಏನಂದ್ರೆ, ಸೂರ್ಯ ಶಿಲ್ಪಶಾಲಾದ ಕಡೆಯಿಂದ ಯಾವುದೇ ರೀತಿಯ ನಿಮಗೆ ಮಾಹಿತಿಗಾಗಿ ನಮ್ಮನ್ನು ಬಂದು ಸಂಪರ್ಕಿಸಿ. ಅದೇ ರೀತಿ ನಿಮಗೆ ಏನಾದರೂ ವಿಷಯ ತಿಳಿದುಕೊಳ್ಬೇಕಂದ್ರೆ ನಮ್ಮ ವಿಡಿಯೋದ ಕೆಳಗಡೆ ಸಂಪರ್ಕದ ನಂಬರನ್ನು, ಮೊಬೈಲ್ ನಂಬರನ್ನು ಕೊಟ್ಟಿರ್ತೀವಿ. ಅದನ್ನು ನೀವು ಸಂಪರ್ಕಿಸಿ. ಹಾಗೆ ಇಲ್ಲಿ ಬಂದು ಯಾವುದೇ ವಿಷಯವಾಗಿ ನೀವು ಬಂದು ಇಲ್ಲಿ ಬಂದು ಮಾತಾಡಬೇಕು. ಅದೇ ಬೇರೆ ಯಾರಾದರೂ ಇಲ್ಲ ನಾವು ಸೂರ್ಯ ಶಿಲ್ಪಶಾಲೆ ಕಡೆಯವರು ಈ ರೀತಿ ಅಂತ ಹೇಳಿದ್ರು, ನೀವು ಬಂದು ಇಲ್ಲಿ ಬಂದು ನಮ್ಮನ್ನ ಸಂಪರ್ಕಿಸಿ ಅಲ್ಲಿಂದ ನೀವು ಮಾಹಿತಿ ಪಡ್ಕೊಳ್ಳೋದು ತುಂಬ ಒಳ್ಳೆಯದು.